ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮ್ಮ ಜೊತೆ ಸ್ಕೂಲ್ ಮಕ್ಕಳಿದು ಶರ್ಟ್ ಕಟ್ಟಿಂಗ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಒಟ್ಟಿಗೆ 2 ಶರ್ಟನ್ನು ಕಟ್ ಮಾಡ್ತಿರೋದು ನಾನು. ಹಾಗಾಗಿ ಇಲ್ಲಿ ನನಗೆ 4 ಪದರದಲ್ಲಿ ಬಟ್ಟೆ ಇದೆ. 2 ಬಟ್ಟೆನ ಎರಡೆರಡು ಫೋಲ್ಡ್ ಮಾಡಿ ಹಾಕಿರೋದ್ರಿಂದ 4 ಇದೆ. ಅದಾದ ನಂತರ ಇಲ್ಲಿ ಫಸ್ಟಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಳಿ. ಬಟ್ಟೆ ಆಚೆ ಈಚೆ ಇರುತ್ತಲ್ವ, ಅದಕ್ಕೋಸ್ಕರ ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡು ಅದಾದಮೇಲೆ ನಿಮಗೆ ಎಷ್ಟು ಬೇಕು ಅಂತ ಮೆಜರ್ಮೆಂಟನ್ನು ತಗೊಳ್ಳಿ. ನನಗೆ ಇಲ್ಲಿಗ 5ನೇ ಕ್ಲಾಸ್ ಮಗುದು ಇದು 2 ಕೂಡ ಒಟ್ಟಿಗೆ ನಾನು ಕಟ್ ಮಾಡ್ತಾ ಇರೋದು. ಇದು ಸಹ ಒಬ್ಬರದ್ದೇ. ಹಾಗಾಗಿ ಇವರಿಗೆ 19 ಇಂಚಿಗೆ ರೆಡಿ ಬೇಕು. ಹಾಗಾಗಿ ನಾನು 20 ಇಂಚಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. 20 ಇಂಚಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕಿ ಆದಮೇಲೆ 1.5 ಇಂಚಷ್ಟು ಈ ಥರ ಉಕ್ಪಟ್ಟಿಗೋಸ್ಕರ ಬಟ್ಟೆಯನ್ನು ನಾವು ಬಿಡಬೇಕು. ಉಕ್ಪಟ್ಟಿ ಮಾಡಬೇಕಲ್ವ, ಮುಂದೆ ಬಟನ್ಸ್ ಎಲ್ಲ ಹಾಕಲಿಕ್ಕೆ. ಆ ಥರ ನೋಡಿ 1.5 ಇಂಚಷ್ಟು ಬಿಟ್ಟು ಒಂದು ಲೈನನ್ನು ಹಾಕಿ, ಆಮೇಲೆ ಫ್ರಂಟ್ ಪಾರ್ಟಿದು ನೆಕ್ಕಿಗೋಸ್ಕರ 2 ಇಂಚು ಅಗಲ ಮತ್ತು 2 ಇಂಚು ಡೌನಿಂಗ್ ಕೂಡ, ಆಯಿತಾ. ಅಗಲಕ್ಕೆ ಕೂಡ 2 ಇಂಚು, ಡೌನಿಂಗ್ ಕೂಡ 2 ಇಂಚ್ ಅಂತ ತಗೊಂಡು ಈ ಥರ ಒಂದು ಬಾಕ್ಸ್ ಟೈಪಲ್ಲಿ ಮಾರ್ಕನ್ನು ಮಾಡುವ. ಅದಾದಮೇಲೆ ಶೋಲ್ಡರ್ ಬಂದುಬಿಟ್ಟು ನಮಗೆ 4.5 ಇಂಚ್ ಬೇಕು ತಗೊಳ್ಬೇಕಾಯ್ತಾ. 4.5. ಆಗ 4.5 ತೆಗೆದ್ರೆ ರೆಡಿಯಾಗಿ ನಮಗೆ 3.5ಗೆ ಸಿಗುತ್ತೆ ಅದು. ಹಾಗಾಗಿ ಅದಾದಮೇಲೆ ಇಲ್ಲಿ 6 ಇಂಚಸ್ ನಾವು ಹಾರ್ಮೋಲ್ ಡೌನಿಂಗನ್ನು ತಗೊಳ್ಳೋಣ. ಕೈ ಹತ್ತಿರ ತಗೊಳ್ತೇವೆ ಅಂತ, ಕಕ್ಕಳು ಏನೋ ಹೇಳ್ತಾರಲ್ಲ ಆ ಟೈಪ್ 6 ಇಂಚಸ್ ತಗೊಳ್ಳೋಣ, ಆಯಿತಾ. ಅದು ನಾನು ಸ್ವಲ್ಪ ಲೈನ್ ಓರೆ ಆಗಿತ್ತು, ಹಾಗಾಗಿ ನಾನು ಪುನಃ ಕರೆಕ್ಟ್ ಮಾಡಿದೆ. ನೋಡಿ 6 ಇಂಚಸನ್ನು ತಗೊಂಡು ಈ ಥರ ಕರೆಕ್ಟಾಗಿ ಲೈನ್ ಹಾಕಿ, ಅದಾದಮೇಲೆ ಈ ಮಗುದು ಎಷ್ಟು ನಮಗೆ ಬಟ್ಟೆ ಬೇಕು ಅಂತ ನೋಡಬೇಕು. ಬಾಡಿಯಲ್ಲಿ ನನಗೆ ಬಂದುಬಿಟ್ಟು 6.25 ಇತ್ತು, ಆಯಿತಾ. ಈ ಮಗುದು ಬಟ್ಟೆ ಕರೆಕ್ಟ್ ಮೆಜರ್ಮೆಂಟ್ ಬಂದುಬಿಟ್ಟು 6.25 ಇತ್ತು. ನೀವು ನೋಡ್ಬೋದು ಇಲ್ಲಿ 6.25ಗೆ ನಾನೀಗ ಒಂದು ಲೈನನ್ನು ಹಾಕಿದ್ದೀನಿ. ಇನ್ನು ಇದರ ನಂತರ ನಮಗೆ ಎಕ್ಸ್ಟ್ರಾ ಮಾರ್ಜಿನನ್ನು ಬಿಡಬೇಕಲ್ವ. ಎಕ್ಸ್ಟ್ರಾ ಮಾರ್ಜಿನ್ 1.5 ಇಂಚಸ್ ಬಿಡಬೇಕು. ಆದರೆ ಮಧ್ಯದಲ್ಲಿ ಮಾತ್ರ 1 ಇಂಚು, ಯಾಕೆಂದರೆ ಸೊಂಟದ ಹತ್ತಿರ ಸಪೂರ ಅಲ್ವಾ. ಹಾಗಾಗಿ ನೋಡಿ ಈ ಥರ ಒಂದು ಡ್ರಾಯಿಂಗನ್ನು ಮಾಡಿ, ಆಯಿತಾ. ಎಕ್ಸ್ಟ್ರಾ ಮಾರ್ಜಿನ್ ಬೇರೆ ಇದೆ ನೋಡಿ, ಸೈಡಲ್ಲಿ ಕಾಣ್ತದೆ. ಮತ್ತು ಇದು ಎಷ್ಟು ಬೇಕೋ ಅಷ್ಟು ಕೂಡ. ಅದಾದಮೇಲೆ ಕಕ್ಕುಳಿದ್ದು ಶೇಪನ್ನು ಕೊಡಬೇಕು ನಾವು. ಆರ್ಮೋಲಿದ್ದು ಶೇಪನ್ನು ಕೊಟ್ಟು ಆಮೇಲೆ ನೆಕ್ಕಿದ್ದು ಶೇಪನ್ನು ಸಹ ಕೊಡಬೇಕು. ಅದೆಲ್ಲ ಕೊಟ್ಟಾದಮೇಲೆ 1/2 ಇಂಚಸ್ಗೆ ಶೋಲ್ಡರ್ ಡೌನಿಂಗನ್ನು ತಗೊಳ್ಳಿಕ್ಕೆ ಅಂತ ಹೇಳಿದ್ದಲ್ಲ, ಅಲ್ಲಿದೆ ನೋಡಿ ಈ ಥರ. ಇದು ಟೋಟಲಾಗಿ ಮಗುದು ಬಟ್ಟೆದು ಉದ್ದಕ್ಕೆ ಬಂದುಬಿಟ್ಟು 20 ಇಂಚಿದೆ. ಅಗಲದಲ್ಲಿ ಬಂದುಬಿಟ್ಟು 8 ಇಂಚಸ್ ತಗೊಂಡಿದ್ದೀನಿ, ಆಯಿತಾ. ಉದ್ದ ಬಂದು 20, ಅಗಲ ಬಂದು 8, ಆರ್ಮೋಲ್ ಡೌನಿಂಗ್ ಬಂದು 6 ಇಂಚಸ್ಸು, ಫ್ರಂಟ್ ನೆಕ್ ಬಂದು 2 ಇಂಚಸ್ಸು. ನೋಡಿ ಇದೇ ಥರ ಇಷ್ಟೇ ಇದು ಮಾರ್ಕ್, ಆಯಿತಾ. ಫ್ರಂಟ್ ಪಾರ್ಟಿದ್ದು. ಇದಾದಮೇಲೆ ಇದನ್ನು ನೀಟಾಗಿ ಹೇಗಿದೆ ಹಾಗೆ ನಾವು ಕಟ್ಟಿಂಗ್ ಮಾಡಿ ತಗೊಳ್ಳೋಣ. ಫ್ರಂಟ್ ಪಾರ್ಟಿದ್ದು ತುಂಬ ಸುಲಭ ಇದೆ ಫ್ರೆಂಡ್ಸ್, ಕಷ್ಟ ಏನಿಲ್ಲ, ಆಯಿತಾ. ನೋಡಿ ಇದಾಯ್ತಲ್ಲ. ಈಗ ನಮಗೆ ಬ್ಯಾಕ್ ಪಾರ್ಟಿಗೋಸ್ಕರ ಬಟ್ಟೆಯನ್ನು ಪುನಃ ಅದೇ ರೀತಿ 4 ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೆ. ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಕೂಡ ಬಟ್ಟೆಯನ್ನು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಳೋಣ, ಅಂದರೆ ಸ್ವಲ್ಪ ಸ್ಟ್ರೈಟ್ ಮಾಡಲಿಕ್ಕೋಸ್ಕರ. ಆಮೇಲೆ 1 ಇಂಚಿಗೆ ಮತ್ತು ಇನ್ನೊಂದು ಲೈನನ್ನು ಹಾಕಬೇಕು. ಇದರಲ್ಲಿ ಫ್ರಂಟಿಗಿಂತ ಬ್ಯಾಕಿಗೆ ನಮಗೆ 1 ಇಂಚ್ ಬಟ್ಟೆಯನ್ನು ಎಕ್ಸ್ಟ್ರಾ ತಗೊಳ್ಬೇಕು. ಫ್ರಂಟಿಗೆ 20 ಇಂಚ್ ತಗೊಂಡಿರೋದ್ರಿಂದ ಬ್ಯಾಕಿಗೆ 21 ಇಂಚ್ ಬೇಕು. ಹಾಗಾಗಿ ಫಸ್ಟಿಗೆ ಬಟ್ಟೆಯನ್ನು ಸ್ಟ್ರೈಟ್ ಮಾಡಲಿಕ್ಕೋಸ್ಕರ ನಾನು ಒಂದು ಲೈನನ್ನು ಹಾಕಿದ್ದೀನಿ. ಅದರ ನಂತರದ ಲೈನ್ ಬಂದು 1 ಇಂಚ್ ಎಕ್ಸ್ಟ್ರಾ ಲೈನ್, ಆಯಿತಾ. ಆ ಲೈನಿನ ಮೇಲೆ ನಾವು ಬಟ್ಟೆಯನ್ನು ಇಟ್ಟು ಈ ಥರ ಒಂದು ಸ್ಕೆಚ್ಚನ್ನು ಮಾಡಬೇಕು. ಇದು ನೆಕ್ಕಿದ್ದು, ಆಯಿತಾ. ಕಾಲರ್ ಫಿಕ್ಸ್ ಮಾಡಲಿಕ್ಕಿರೋದ್ರಿಂದ ಅಷ್ಟೇ ಸಾಕು. ನೆಕ್ಕಿಗೆ ಡಿಸೈನ್ ಇದರದ್ದು. ಆ ಥರ ನೆಕ್ಕಿಗೆ ಡಿಸೈನನ್ನು ಕೊಟ್ಟಾದಮೇಲೆ ಬಟ್ಟೆಯನ್ನು ನಾವು ವಾಪಸ್ ಕೆಳಗೆ ಎಳ್ಕೊಳ್ಬೇಕು, ಆಯಿತಾ. ಅದು ಬಟ್ಟೆಯನ್ನು ನಾವು 1 ಇಂಚ್ ಮಾರ್ಕಿನ ಲೈನ್ ಮೇಲ್ಗಡೆ ಇಟ್ಟಿದ್ವಲ್ವ, ಅದನ್ನು ವಾಪಸ್ ತಂದುಬಿಟ್ಟು ಕೆಳಗೆ ಇಡಬೇಕು. ನೀವು ನೋಡ್ಬೋದು ಇಲ್ಲಿ ನಾನು ಹೇಗೆ ವಾಪಸ್ ಕೆಳಗೆ ತಂದಿಟ್ಟಿದ್ದೇನೆ ಅಂತ. ಸೊ ಈ ಥರ ನಿಮಗೆ ಮಾರ್ಕಿಂಗ್ ಮಾಡಲಿಕ್ಕೋಸ್ಕರ ಅದನ್ನು ಮೇಲೆ ಕೊಂಡೋಗಿ ಮಾರ್ಕಿಂಗನ್ನು ಮಾಡಿ, ಇಲ್ಲ ನಿಮಗೆ ಹೀಗೆ ಮಾರ್ಕಿಂಗ್ ಮಾಡಲಿಕ್ಕೆ ಗೊತ್ತಾಗುತ್ತೆ ಅನ್ನೋದಾದರೆ ಹಾಗೆ ಮಾಡಿ. ಅದಾದಮೇಲೆ ನಾವು ಕಟ್ಟಿಂಗನ್ನು ಸ್ಟಾರ್ಟ್ ಮಾಡಬೇಕು. ನೀವು ನೋಡ್ಬೋದು ಇಲ್ಲಿ ನೆಕ್, ಶೋಲ್ಡರ್ ಮತ್ತು ಆರ್ಮೋಲ್ ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಿ ಅಂತ. ಫ್ರಂಟಿಗಿಂತ ಬ್ಯಾಕಲ್ಲಿ 1 ಇಂಚ್ ಎಕ್ಸ್ಟ್ರಾ ಬಂದಿರುತ್ತೆ. ಆರ್ಮೋಲ್ ರೌಂಡಿಂಗಲ್ಲಿ ಕೂಡ ದೊಡ್ಡದು ಬಂದಿರುತ್ತೆ, ಆಯಿತಾ. ಆವಾಗ ಅದು ನಮಗೆ ಫಿಟ್ಟಿಂಗ್ ಮಾಡುವಾಗೆಲ್ಲ ಕರೆಕ್ಟಾಗಿ ಬರುತ್ತೆ. ಇದು ಕಾಲರ್ ಬಟ್ಟೆ ಆಗಿರೋದ್ರಿಂದ ಇದೇ ಥರ ಇದರದ್ದು ಮೆಥಡ್, ಆಯಿತಾ. ನೋಡಿ ನಮ್ದು ಇವಾಗ ಫ್ರಂಟ್ ಮತ್ತು ಬ್ಯಾಕ್ ರೆಡಿಯಾಗಿದೆ. ಇನ್ನು ನಮಗೆ ಸ್ಲೀವ್ಸ್ ರೆಡಿ ಮಾಡಬೇಕಲ್ವಾ.
ಹಾಗಾಗಿ ಇಲ್ಲಿ ಸ್ಲೀವ್ಸ್ ಇದು ನನಗೆ ಉದ್ದ ಬಂದುಬಿಟ್ಟು 7 ಇಂಚಸ್ಸಿಗೆ ತಗೊಳ್ತಾ ಇದ್ದೀನಿ. ನನಗೆ 6 ಇಂಚಸ್ ರೆಡಿ ಬೇಕು. ಇಲ್ಲಿ ನಾನು 7 ಇಂಚಸನ್ನು ತಗೊಳ್ತೀನಿ. 7 ಇಂಚಸ್ ತಗೊಂಡು ಈ ಥರ ಒಂದು ಸ್ಟ್ರೈಟ್ ಲೈನನ್ನು ಹಾಕೋಣ. ಅದಾದಮೇಲೆ 3 ಇಂಚಸ್ ಡೌನಿಂಗನ್ನು ತಗೊಳ್ಳಿಕ್ಕೆ ಇದಕ್ಕೆ, ಆಯಿತಾ. 3 ಇಂಚಸ್ ಡೌನಿಂಗ್ ಸಾಕು. 3 ಇಂಚಸ್ ಇದಕ್ಕೆ 3 ಇಂಚಸ್ ಡೌನಿಂಗನ್ನು ತೆಕ್ಕೊಂಡು ಒಂದು ಸ್ಟ್ರೈಟ್ ಲೈನನ್ನು ಹಾಕಬೇಕು. ಅನಂತರ ಇದರದ್ದು ಫ್ರಂಟಲ್ಲಿ ಫಿಟ್ಟಿಂಗ್ ಲೈನ್ ಬಂದುಬಿಟ್ಟು 4.5 ಇಂಚಸ್ ಇದೆ. ಅದರ ನಂತರ 1 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನನ್ನು ಬಿಟ್ಕೊಂಡಿದ್ದೀನಿ. ನೋಡ್ಬೋದು 4.5 ಇಂಚಸ್ಸು ಮತ್ತು 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನು. ಆನಂತರ 3 ಇಂಚಸ್ಸಿಗೆ ನಾವು ಮಾರ್ಕ್ ಮಾಡಿದ್ದಲ್ವ, ಅಲ್ಲಿ ಒಂದು ಸ್ಲೀವ್ಸಿದ್ದು ಶೇಪನ್ನು ಕೊಟ್ಟರೆ ಆಯಿತು. ಇದನ್ನು ಕಟ್ ಮಾಡಲಿಕ್ಕೆ. ಇನ್ನು ಅದಾದಮೇಲೆ ನೋಡ್ಬೋದು ನೀವು ಇಲ್ಲಿ ನಮ್ಮದು ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟ್ ಮತ್ತು ಸ್ಲೀವ್ಸ್ ಕೂಡ ರೆಡಿ ಆಗಿದೆ. ಇದು ತುಂಬ ಈಸಿ ಇದೆ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ, ಆಯಿತಾ. ಥ್ಯಾಂಕ್ ಯು.